ಆತ್ಮೀಯ ವೀಕ್ಷಕರೇ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ 25ನೇ ಕಂತಿನ ಹಣದ ಅಪ್ಡೇಟ್ ಬಗ್ಗೆ ಮತ್ತು 26ನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಯಾವಾಗ ಕ್ರೆಡಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಬಂದಿದೆ. ಅದರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. 25ನೇ ಕಂತಿನ ಹಣ ಗೃಹಲಕ್ಷ್ಮಿ ಫಲಾನುಭವಿಗಳ ಈಗಾಗಲೇ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ 60ರಿಂದ 70% ಫಲಾನುಭವಿಗಳ ಖಾತೆಗೆ ಅಮೌಂಟು ಕ್ರೆಡಿಟ್ ಆಗಿದೆ. ಎಲ್ಲರಿಗೂ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳಿಗೂ ಅಮೌಂಟು ಕ್ರೆಡಿಟ್ ಆಗಿದೆ. ಇನ್ನು 25ರಿಂದ 30% ಫಲಾನುಭವಿಗಳಿಗೆ ಮಾತ್ರ ಕ್ರೆಡಿಟ್ ಆಗಿಲ್ಲ. ಇವ್ರಿಗೆ ಯಾವಾಗ ಕ್ರೆಡಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತೀನಿ. ಅದರ ಜೊತೆಗೆ 26ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಈಗಾಗಲೇ ಎಲ್ಲರದು DBT ಫುಷನ್ ಅಂತ ತೋರಿಸ್ತಾ ಇದೆ. ಅವ್ರಿಗೂ ಕೂಡ ಯಾವಾಗ ಕ್ರೆಡಿಟ್ ಆಗುತ್ತೆ ಅನ್ನೋದನ್ನ ತಿಳಿಸ್ತೀನಿ. ಅದರ ಜೊತೆಗೆ ಇನ್ನು ಕೆಲವೊಬ್ಬರು ಕಮೆಂಟ್ ಕೂಡ ಮಾಡ್ತಾ ಇದ್ರಿ, ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣ ಯಾವಾಗ ಬರುತ್ತೆ, ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಏನು 2 ಕಂತಿನ ಹಣ 4,000 ಪೆಂಡಿಂಗ್ ಇತ್ತಲ್ಲ, ಅದ್ರ ಬಗ್ಗೆನೂ ಕೂಡ ಸದನದಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ಅದನ್ನು ಕೂಡ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗೆ ಬಿಡುಗಡೆ ಮಾಡೋದಕ್ಕೆ ದಿನಾಂಕ ಕೂಡ ರೆಡಿ ಆಗ್ತಾ ಇದೆ. ನೀವು ಏನಾದರೂ ಅದು ಮಾರ್ಚ್ ಮತ್ತು ಫೆಬ್ರವರಿ ತಿಂಗಳ ಹಣ ಬಂದಿದೆಯೋ ಇಲ್ಲೋ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. 25ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಬಂದಿರತಕ್ಕಂಥ ಅಪ್ಡೇಟು ಏನಂದರೆ, ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ನಿಮ್ಮ ಖಾತೆಗೂ ಅಮೌಂಟ್ ಬಂದಿದೆಯೋ ಇಲ್ಲೋ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಅಪ್ಲೈ ಮಾಡಿರ್ತಕ್ಕಂಥ ಅಂದರೆ ಗೃಹಲಕ್ಷ್ಮಿ ಫಲಾನುಭವಿಗಳ ಯೋಜನೆಗೆ ಅಪ್ಲೈ ಮಾಡಿರ್ತಕ್ಕಂಥ ಫಲಾನುಭವಿಗಳಿಗೆ 100ರಲ್ಲಿ 65ರಿಂದ 70% ಫಲಾನುಭವಿಗಳಿಗೆ ಈಗಾಗಲೇ ಅಮೌಂಟು ಕ್ರೆಡಿಟ್ ಆಗಿದೆ. ಇನ್ನು ಕೆಲವೊಂದು 25ರಿಂದ 30% ಫಲಾನುಭವಿಗಳಿಗೆ ಮಾತ್ರ ಇನ್ನು ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಅಮೌಂಟು ಕ್ರೆಡಿಟ್ ಆಗಿಲ್ಲ. ಯಾಕೆಲ್ಲ ಕ್ರೆಡಿಟ್ ಆಗಿಲ್ಲ ಅಂದರೆ DBT ಸ್ಟೇಟಸು ಹಂತವಾಗಿ ಕ್ರೆಡಿಟ್ ಆಗ್ತಾ ಬರ್ತಾ ಇದೆ. ಈಗ 3ರಿಂದ 4 ದಿನ ಆಯಿತು 25ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಬೀಳೋದಕ್ಕೆ ಶುರುವಾಗಿ. ಮಿನಿಮಮ್ ಇನ್ನು 7ರಿಂದ 8 ದಿನದ ಒಳಗಡೆ 25ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳೇನಿದಿರಲ್ಲ ಇವರ ಎಲ್ಲರ ಖಾತೆಗೂ ಅಮೌಂಟು ಕ್ರೆಡಿಟ್ ಆಗುತ್ತೆ ಅಂತೇಳಿ ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ. ಮತ್ತು 26ನೇ ಕಂತಿನ ಬಗ್ಗೆ ಬಂದಿರತಕ್ಕಂಥ ಅಪ್ಡೇಟ್ ಏನು ಅಂದರೆ, ನೀವು 26ನೇ ಕಂತಿನ ಫಲಾನುಭವಿಗಳ ಖಾತೆಗೆ ಇದೆ ಫೆಬ್ರವರಿ 15ನೇ ತಾರೀಕು ಒಳಗಡೆ ಬರುತ್ತೆ ಅಂತೇಳಿ ಅಪ್ಡೇಟ್ ಕೊಟ್ಟಿದ್ದಾರೆ. 25ನೇ ಕಂತಿನ ಹಣ ನಿಮಗೇನಾದರೂ ಆದಷ್ಟು ಬೇಗ ಬರಲಿಲ್ಲ ಅಂದರೆ 25 ಮತ್ತು 26ನೇ ಕಂತಿನ ಹಣ ಒಟ್ಟಿಗೆ 4,000 ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗೆ ಕ್ರೆಡಿಟ್ ಮಾಡ್ತೀವಿ ಅಂತೇಳಿ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ. ನಿಮ್ಗೇನಾದರೂ ಇನ್ನು 3ರಿಂದ 4 ದಿನದ ಒಳಗಡೆ ಏನಾದರೂ 25ನೇ ಕಂತಿನ ಹಣ ಅಮೌಂಟ್ 2,000 ಬರಲಿಲ್ಲ ಅಂದರೆ 25, 26ನೇ ಕಂತಿನ ಹಣ ಒಟ್ಟಿಗೆ 4,000 ಹಣ ಫೆಬ್ರವರಿ 15ನೇ ತಾರೀಕು ಮೇಲ್ಪಟ್ಟು ಬರುತ್ತೆ ಅಂತೇಳಿ ಕರ್ನಾಟಕದ ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ ಇಲಾಖೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ. ಮತ್ತು ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಗೃಹಲಕ್ಷ್ಮಿ ಯೋಜನೆ 4,000 ಕರ್ನಾಟಕದಲ್ಲಿರುವಂಥ ಎಲ್ಲ ಫಲಾನುಭವಿಗಳಿಗೆ ಬಂದಿಲ್ಲ. ಏನೆಲ್ಲ ತೊಂದರೆ ಆಗ್ತಾ ಇದೆ, ಇದು ಯಾವಾಗ ಬರುತ್ತೆ ಅಂತೇಳಿ ಕೂಡ ಕಮೆಂಟ್ ಮಾಡ್ತಾ ಇದ್ರಿ. ಸದನದಲ್ಲಿ ಚರ್ಚೆ ಆಗಿರ್ತಕ್ಕಂಥ ವಿಷಯಗಳಲ್ಲಿ ಇದು ಒಂದು ಕೂಡ ವಿಷಯವಾಗಿತ್ತು. ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಯಾಕೆ ಪೆಂಡಿಂಗ್ ಇದೆ, ರೆಗ್ಯುಲರ್ ಆಗಿ ಕೊಡಲಿಲ್ಲ ಅಂದರೆ ಯೋಜನೆಗಳನ್ನು ಯಾರಕ್ಕೆ ಜಾರಿಗೆ ತಂದಿದ್ದೀರಾ ಅಂತೇಳಿ ವಿರೋಧ ಪಕ್ಷದ ಕೆಲವೊಂದಿಷ್ಟು ನಾಯಕರು ಕೂಡ ಚರ್ಚೆಯನ್ನು ಮಾಡಿದರು. ಈ ಚರ್ಚೆ ಮುಗಿದ ನಂತರ ಬಂದಿರತಕ್ಕಂಥ ಅಪ್ಡೇಟ್ ಏನು ಅಂದರೆ, ಗೃಹಲಕ್ಷ್ಮಿ ಯೋಜನೆಯ ಫೆಬ್ರವರಿ ಮಾರ್ಚ್ ತಿಂಗಳ 2 ಕಂತಿನ 4,000 ಹಣ ಇನ್ನು 1 ವಾರದ ಒಳಗಡೆ ಅಮೌಂಟು ಕ್ರೆಡಿಟ್ ಮಾಡ್ತೀವಿ ಅಂತೇಳಿ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಆದರೆ ಒಟ್ಟಿಗೆ ಬಂದರೆ ಫೆಬ್ರವರಿ ಮಾರ್ಚ್ ತಿಂಗಳ 4,000 ಹಣ, 25, 26ನೇ ಕಂತಿನ 4,000 ಒಟ್ಟಿಗೆ 8,000 ಅಮೌಂಟು ಕ್ರೆಡಿಟ್ ಆಗುತ್ತೆ ಅಂತೇಳಿ ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಮತ್ತು ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.